ಬಿಗ್ ಬಾಸ್ನಲ್ಲಿ ಸದ್ಯ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನುವಂತಹ ಚರ್ಚೆ ಸಿಕ್ಕಾಬಟ್ಟೆ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಎಲ್ರಿಗೂ ಆಶ್ಚರ್ಯ ಅಂತ ಅನಿಸ್ತಾ ಇರೋದು ಧನ್ರಾಜ್ ಬಗ್ಗೆ. ಹೌದು, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ತಿದ್ದವರಿಗೆ ಮಾತ್ರ ಧನ್ರಾಜ್ ಅಂದರೆ ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡ್ತಾ ಇದ್ರು, ಒಂದಷ್ಟು ನಗುವಿನ ಚಟಾಕಿಯನ್ನು ಹಾರಿಸ್ತಾ ಇದ್ರು. ಇವರ ಇಡೀ ಫ್ಯಾಮಿಲಿ ಕಂಟೆಂಟನ್ನು ಕೊಡೋದಕ್ಕೆ ನಿಲ್ತಾ ಇದ್ದಿದ್ದರಿಂದ ತುಂಬ ಜನಕ್ಕೆ ಇವ್ರು ರೀಚ್ ಆಗಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕಿರುತೆರೆಯ ವೀಕ್ಷಕರಿಗೆ ಧನ್ರಾಜ್ ಯಾರು ಅಂತ ಗೊತ್ತಿರಲಿಲ್ಲ. ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ, ವಯಸ್ಸಾದ ಅಜ್ಜಿಯರಿಗೆ, ತಾಯಿಯಂದರಿಗೆ ಧನ್ರಾಜ್ ಯಾರು ಅಂತ ಗೊತ್ತಿರಲಿಲ್ಲ. ಇಂಥ ಧನ್ರಾಜ್ ಬಿಗ್ ಬಾಸ್ ಮನೆಗೆ ಬಂದಾಗ ಎಲ್ರಿಗೂ ಇವ್ರು ಯಾರಪ್ಪ, ಯಾಕೆ ಕರೆಸಿರಬಹುದು, ಈತನ ಹಿನ್ನೆಲೆ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು. ಬರ್ತಾ ಬರ್ತಾ ಯಾರ್ಯಾರೂ ಬಿಗ್ ಬಾಸ್ ಕರೆಸ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಧನ್ರಾಜ್ ಲಕ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೋಡುತ್ತಿದ್ದಂತೆ ಧನ್ರಾಜ್ ಫೈನಲಿಸ್ಟ್ ಸ್ಥಾನಕ್ಕೆ ಬಂದೇ ಬಿಟ್ಟಿದ್ದಾರೆ. ಹಾಗಿದ್ರೆ ಧನ್ರಾಜ್ ಈ ರೀತಿಯ ಒಂದು ಜರ್ನಿಗೆ ಕಾರಣವೇನು? ಯಾವುದು ದಕ್ಷಿಣ ಕನ್ನಡ ಭಾಗದಲ್ಲಿ ಇದ್ದಂಥ ಹುಡುಗ, ಯಾವುದೋ ತನ್ನ ಪಾಡಿಗೆ ತಾನು ರೀಲ್ಸ್ ಮಾಡಿಕೊಂಡು ಕಂಟೆಂಟ್ ಮಾಡಿಕೊಂಡು ಇದ್ದಂಥ ಹುಡುಗ ಇವತ್ತು ಕರ್ನಾಟಕದ ಜನತೆಯ ಮನೆ ಮಾತಾಗಿ ಪ್ರತಿಯೊಬ್ಬರಿಗೂ ಪರಿಚಿತವಾಗಿ ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಗುರುತಿಸಿಕೊಳ್ಳೋದಲ್ದೇನೆ ಕೊನೆಯ ಹಂತದವರೆಗೂ ಇರೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆಶ್ಚರ್ಯವನ್ನು ತರಿಸುವಂಥದ್ದು. ಇದೆಲ್ಲದಕ್ಕೂ ಕಾರಣ ಧನ್ರಾಜ್ ಹಿಂದೆ ಇರುವಂಥ ಆ ಒಂದು ಶಕ್ತಿ. ಹಾಗಿದ್ರೆ ಯಾವ ಶಕ್ತಿ ಧನ್ರಾಜ್ರನ್ನು ಕಾಪಾಡ್ತಾ ಇದೆ? ಧನ್ರಾಜ್ ಏಳಿಗೆಗೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇರುವಂಥ ಆ ಧನಾತ್ಮಕ ಶಕ್ತಿ ಯಾವುದು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಧನ್ರಾಜ್ ಮೂಲತಃ ದಕ್ಷಿಣ ಕನ್ನಡದವರು. ಧನ್ರಾಜ್ ಆ ಭಾಗದಲ್ಲಿಯೇ ಇದ್ರೂ ಕೂಡ ತುಂಬ ಜನರಿಗೆ ಪರಿಚಯ ಏನಿರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಧನ್ರಾಜ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರಿವಿತ್ತು. ಬಿಗ್ ಬಾಸ್ಗೆ ಬಂದಾಗ ಏನೂ ಆಟ ಆಡ್ತಾ ಇರಲಿಲ್ಲ, ಏನೂ ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆಗೂ ಕೂಡ ಇನ್ವಾಲ್ವ್ ಆಗ್ತಿರಲಿಲ್ಲ. ಹಾಗೆ ನೋಡಬೇಕು ಅಂತಂದರೆ ವಾರದ ಮೊದಲ ವಾರದಲ್ಲೋ ಅಥವಾ 2ನೇ ವಾರದಲ್ಲೋ ಅಥವಾ 3ನೇ ವಾರದಲ್ಲೋ ಅಬ್ಬಬ್ಬ ಅಂತ ಹೇಳಿದ್ರೆ 5ನೇ ವಾರದವರೆಗೂ ಇರಬಹುದೇನೋ. ಆನಂತರ ಮನೆಯಿಂದ ಖಂಡಿತವಾಗಿಯೂ ಹೊರಗಡೆ ಬಂದೇ ಬರ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಯಾಕಂದರೆ ಧನ್ರಾಜ್ ಯಾರ ಜೊತೆಗೂ ಬೆರೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರಿಗೆ ಭಾಷೆಯ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲರನ್ನ ನೋಡಿದ್ರೆ ಅವ್ರ ಜೊತೆಗೆ ಹೋಗಬೇಕು, ಮಾತಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಯಾವುದೇ ಟಾಸ್ಕನ್ನು ಕೊಟ್ಟರು ಕೂಡ ಆಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅದರಲ್ಲಿ ಗೆಲ್ತಾನೂ ಇರಲಿಲ್ಲ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಕಂಟೆಂಟ್ ಕೊಟ್ಟಿದ್ದಾರಾ ಅಂತಂದರೆ ನೋ, ಯಾವುದೇ ಕಂಟೆಂಟನ್ನು ಕೂಡ ಕೊಟ್ಟಿಲ್ಲ. ಹೀಗಿರಬೇಕಾದ್ರೆ ಧನ್ರಾಜ್ ಆಗಲೇ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅಂದ್ರೂ ಅವ್ರು ಉಳ್ಕೊಬಿಡ್ತಾರೆ. ಎಂತೆಂಥ ಸ್ಟ್ರಾಂಗ್ ಸ್ಪರ್ಧಿಗಳು, ಶಿಶಿರ್ ಆಗಿರಬಹುದು, ಸುರೇಶ್ ಆಗಿರಬಹುದು, ಹೀಗೆ ಬೇರೆ ಬೇರೆಯವರು, ಕೊನೆಗೆ ಚೈತ್ರ ಕುಂದಾಪುರ ಕೂಡ ಮನೆಯಿಂದ ಹೊರಗೆ ಬಂದರು. ಈ ವ್ಯಕ್ತಿ ಮಾತ್ರ ಮನೆ ಒಳಗೆ ಇದ್ದಾರೆ ಅಂತ ಅಂದರೆ ಅದು ಖಂಡಿತವಾಗಿಯೂ ಪವಾಡ. ಹೌದು, ಒಂದು ಕಡೆಯಲ್ಲಿ ಧನ್ರಾಜ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಹನುಮಂತ. ಸೊ ಈ ಹನುಮಂತನನ್ನು ಧನ್ರಾಜ್ ಮೆಚ್ಚುವ ಆ ದೇವರೇ ಕಳಿಸಿದ್ದಾನೆ ಅನ್ನೋದನ್ನು ಕೂಡ ಅವರ ಫ್ಯಾಮಿಲಿಯವರು ಹೇಳ್ತಾರೆ. ಹೌದು, ಹನುಮಂತು ಬರೋ ತನಕ ಒಂದು ಕಡೆಯಲ್ಲಿ ಡೆಲ್ ಆಗಿದ್ದಂಥ ಧನ್ರಾಜ್ ನೋಡುತ್ತಿದ್ದ ಹಾಗೇನೆ ಹನುಮಂತು ಅವರ ಸ್ನೇಹ ಬೆಳೆಸ್ತಾರೆ. ಹನುಮಂತು ಮತ್ತು ಧನ್ರಾಜ್ ಅವರ ಕಾಂಬಿನೇಷನ್ ಆ್ಯಕ್ಚುಲಿ ವರ್ಕೌಟು ಕೂಡ ಆಗತ್ತೆ. ಅವರಿಬ್ಬರು ಒಟ್ಟಿಗೆ ಕೂರೋದು, ಒಟ್ಟಿಗೆ ಮಾತಾಡೋದು, ಕಾಮಿಡಿ ಮಾಡೋದು, ಟಾಸ್ಕ್ ಮಾಡೋದು, ಇದೆಲ್ಲವೂ ಕೂಡ ಧನ್ರಾಜ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ ಹೋಯಿತು. ಒಂದು ವೇಳೆ ಹನುಮಂತು ಬಂದಿಲ್ಲ ಅಂತಂದಿದ್ರೆ ಧನ್ರಾಜ್ಗೆ ಅದು ತೀರಾ ಕಷ್ಟನೂ ಆಗ್ತಿತ್ತು ಮತ್ತು ಇಷ್ಟು ದಿನಗಳ ಕಾಲ ಖಂಡಿತವಾಗಿಯೂ ಧನ್ರಾಜ್ ಬರ್ತಾನೂ ಇರಲಿಲ್ಲ. ಎಂತೆಂಥೋ ಸ್ಟ್ರಾಂಗ್ ಸ್ಪರ್ಧಿಗಳೇ ಇವತ್ತು ಫೈನಲ್ಗೆ ಹೋಗಬೇಕಾದ್ರೆ ಹೆಣಗಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಧನ್ರಾಜ್ ಸಲೀಸಾಗಿ ಹನುಮಂತು ಜೊತೆಗೆ ಫೈನಲಿಸ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಇದನ್ನು ಪವಾಡ ಅಂತ ಹೇಳಿದೆ ಇನ್ನೇನು ಹೇಳೋದು. ಹೌದು, ಹನುಮಂತು ಬಂದಿದ್ದು ಧನ್ರಾಜ್ಗೆ ಪ್ಲಸ್ ಪಾಯಿಂಟು ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಹನುಮಂತವನ್ನು ಕಳಿಸಿದ್ದು ಕೂಡ ಆ ದೈವಿ ಶಕ್ತಿಯ ಅನ್ನೋದನ್ನು ಉಲ್ಲೇಖಿಸಲಾಗ್ತಾ ಇದೆ. ಹೀಗಿರಬೇಕಾದ್ರೆ, ಇಷ್ಟೆಲ್ಲ ನಡೀತಿರಬೇಕಾದ್ರೆ ಧನರಾಜ್ ಮೆಚ್ಚುವ, ಧನರಾಜ್ ಪ್ರಾರ್ಥಿಸುವ, ಧನರಾಜ್ ಕ್ಷಣ ಕ್ಷಣಕ್ಕೂ ಕೇಳಿಕೊಳ್ಳುವ ಆ ದೈವಿ ಶಕ್ತಿ ಬಗ್ಗೆ ಮಾತನಾಡದೇ ಇದ್ರೆ ನಿಜವಾಗ್ಲೂ ತಪ್ಪಾಗತ್ತೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಕಾಂತಾರ ಸಿನಿಮಾ ನಂತರ ತುಳುನಾಡಿನ ದೈವಿ ಲೀಲೆಗಳ ಬಗ್ಗೆ ಅನೇಕರಿಗೆ ಮಾಹಿತಿ ಸಿಕ್ಕಿದೆ.
ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನ ಬಗ್ಗೆ ಪ್ರತಿ ಮನೆಯಲ್ಲೂ ಮನದಲ್ಲೂ ಸಾಕಷ್ಟು ಭಕ್ತಿ ಮೂಡಿದೆ. ಇದೇ ಕೊರಗಜ್ಜ ಧನ್ರಾಜ್ ಕೈ ಹಿಡಿತಾ ಇರೋದು. ಹೌದು, ಧನ್ರಾಜನ್ನ ನೀವು ಗಮನಿಸಿರಬಹುದು. ಮಾತಿಗೂ ಟಾಸ್ಕ್ನ ಸಂದರ್ಭದಲ್ಲಿ ಅಥವಾ ಎಲಿಮಿನೇಷನ್ ಆದಂಥ ಸಂದರ್ಭದಲ್ಲಿ, ಉಳ್ಕೋಬೇಕಾದಂಥ ಸಂದರ್ಭದಲ್ಲಿ ಕೊರಗಜ್ಜ ಅಂತ ಹೇಳ್ತಾನೆ ಇರ್ತಾರೆ. ಈ ಕೊರಗಜ್ಜನ ಆರಾಧನೆಗೆ ಧನ್ರಾಜನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ ಅಂತ ಹೇಳಿದ್ರೆ ನಿಜವಾಗೂ ತಪ್ಪಾಗ್ಲಿಕ್ಕಿಲ್ಲ. ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿದ್ದಂಥ ವ್ಯಕ್ತಿ ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಅದು ತಾನು ಮೆಚ್ಚುವ, ತಾನು ಪೂಜಿಸುವ, ತಾನು ಕಾಯುವಂಥ ದೈವವೇ ಅದು ಕೊರಗಜ್ಜ. ಹೌದು, ಕಷ್ಟ ಅಂತ ಬಂದವರಿಗೆ ಎಲ್ಲವನ್ನೂ ಕೂಡ ವಿಧಿಸುವಂಥ ಶಕ್ತಿ ಅಂತ ಅಂದರೆ ಅದು ಕೊರಗಜ್ಜ. ಪವಾಡಗಳು ಅದು ಎಷ್ಟೋ ಇದೆ. ಬದುಕಲ್ಲ ಅಂತ ಹೇಳಿದವರು ಬದುಕಿದ್ದೂ ಇದೆ, ಕಳ್ಳತನವಾದ ವಸ್ತುಗಳು ಸಿಕ್ಕಿದ್ದೂ ಇದೆ. ಇದೇ ಕೊರಗಜ್ಜ ಧನ್ರಾಜನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದಿರೋದು ಅಂತ ನಂಬಲಾಗ್ತಿದೆ. ಇನ್ನೂ ಒಂದು ಆಶ್ಚರ್ಯದ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಹೀಗೆ ಕೊರಗಜ್ಜನ ಕೃಪೆ ಇದ್ರೆ, ಆಶೀರ್ವಾದ ಇದ್ರೆ ಖಂಡಿತ ಧನ್ರಾಜ್ ಈ ಬಾರಿಯ ಬಿಗ್ ಬಾಸ್ ಅನ್ನುವ ಟೈಟಲ್ ಅನ್ನು ಕೂಡ ಪಡ್ಕೊಳ್ಳೋದು ಆಶ್ಚರ್ಯ ಇಲ್ಲ. ಹಾಗೊಂದು ವೇಳೆ ಬಿಗ್ ಬಾಸ್ ಅನ್ನ ವಿನ್ ಆದ್ರೆ ಅದಕ್ಕೆ ಕೊರಗಜ್ಜನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.